ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಸುಮಾರು ಜನಕ್ಕೆ ಬರುವಂತಹ ಒಂದು ಸಮಸ್ಯೆ, ಈ ಆರ್ಮೋಲ್ ಹತ್ರ ರಿಂಕಲ್ ಬರುತ್ತೆ ಅಂತ. ಇಲ್ಲಿ ಮತ್ತು ಫ್ರಂಟಲ್ಲಿ ಆರ್ಮೋಲ್ ಹತ್ರ ರಿಂಕಲ್ ಬರುತ್ತೆ. ಸೊ ಅದಕ್ಕೆ ಏನು ಪ್ರಾಬ್ಲಮ್ಮು ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಸೊ ಯಾವುದೇ ರೀತಿ ರಿಂಕಲ್ ಇಲ್ದಿರ ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ಸೆಟ್ ಆಗಬೇಕು, ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಶೋಲ್ಡರ್ ಡ್ರಾಪ್ ಆಗಲ್ಲ, ಆರ್ಮೋಲ್ ಹತ್ರ ಯಾವುದೇ ರೀತಿ ರಿಂಕಲ್ ಬರಲ್ಲ, ಯಾವ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ತುಂಬ ಜನ ಇದ್ದೀರಾ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಹತ್ರ ಸೆಟ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಸೊ ಹಾಗೆಯೇ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಫಸ್ಟಿಗೆ ಬ್ಲೌಸ್ ಲೆಂತ್ನ ತೊಗೊಳ್ತಾ ಇದ್ದೀನಿ ನಾನು. ನೋಡಿ, ಬ್ಲೌಸ್ ಲೆಂತ್ನ ಫಸ್ಟಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 14 ಇಂಚಸ್ ಇದೆ ಬ್ಲೌಸ್ ಲೆಂತು. ಸೊ ಬ್ಲೌಸ್ ಲೆಂತ್ಗೆ 1 ಇಂಚನ್ನ ಹ್ಯಾಡ್ ಮಾಡಿಕೊಂಡು 15 ಇಂಚಸ್ನ ತಗೊಳ್ತೀನಿ ನಾನು. ನಮ್ಗೆ ಬ್ಲೌಸು ವೇರ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕು, ಪರ್ಫೆಕ್ಟ್ ಆಗಿದ್ದರೆ ಮಾತ್ರನೇ ಬ್ಲೌಸ್ ವೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಹೆಂಗಂದರೆ ಹಂಗೆ ರಿಂಕಲ್ ಬರೋ ಥರ ಇದ್ದರೆ, ಲೂಸ್ ಆಗಿದ್ದರೆ ನಮಗೆ ಬ್ಲೌಸ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಸೊ ಆ ರೀತಿ ಪರ್ಫೆಕ್ಟಾಗಿ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಫಸ್ಟ್ ಕಲ್ತ್ಕೋಬೇಕು. ಪರ್ಫೆಕ್ಟಾಗಿ ನಮ್ಮ ಕಟ್ಟಿಂಗ್ ಬಂದ್ರೇ ಸ್ಟಿಚಿಂಗ್ ಈಸಿ ಆಗುತ್ತೆ. ನೋಡಿ, ಈ ಒಂದು ಬ್ಲೌಸ್ನ ಕೊಟ್ಟಿದ್ದಾರೆ, ನಿಮಗೆ ತೋರಿಸ್ತೀನಿ ನಾನು ಡೀಟೇಲ್ಡಾಗಿ. ನೋಡಿ, ಇದರಲ್ಲಿ ನೆಕ್ಕು ನೋಡ್ತಿರ್ಬೋದು ನೀವು ಯಾವ ರೀತಿ ನೆಕ್ ಇದೆ ಅಂತ. ಸೊ ಇದನ್ನು ಕೊಟ್ಬಿಟ್ಟು ನನಗೆ ಇದು ಚೆನ್ನಾಗಿಲ್ಲ, ಇದನ್ನ ನೀಟಾಗಿ ಕಟ್ಟಿಂಗ್ ಮಾಡಿ ಕೊಡಿ, ಸ್ಟಿಚಿಂಗ್ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು ಇದರ ಆಧಾರದ ಮೇಲೆ ತೊಗೊಳ್ಳಿ, ಇನ್ನೆಲ್ಲ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಕಸ್ಟಮರು ಯಾವುದೋ ಒಂದು ಬ್ಲೌಸ್ ತೊಗೊಬಂದು ಕೊಟ್ಟಾಗ ನಾವು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು, ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಐಡಿಯಾ ಬರೋದಿಲ್ಲ. ಆವಾಗ ನಾವೆಲ್ಲ ಏನು ಒಂದು ಅಂದಾಜು ಮೇಲೆ, ಈಗ ವೇಸ್ಟ್ ನಾವೇನು ಮಾರ್ಕ್ ಮಾಡ್ಕೊತೀವೋ ವೇಸ್ಟ್ ಆಧಾರದ ಮೇಲೆ ಚೆಸ್ಟ್ನ ಆಧಾರದ ಮೇಲೆ ನಾವು ಈ ಶೋಲ್ಡರ್ನ ತೊಗೊಳ್ಳೋದು, ಈ ರೀತಿಯಾಗಿ ತಗೊಂಡು ನಾವು ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತಾ ಇಲ್ಲ ಅಂತ ನಮಗೆ ನಾವೇ ಟೆಸ್ಟ್ ಮಾಡ್ಕೊಳಂಗಾಗುತ್ತೆ. ನೀವು ಒಂದು ಅಂದಾಜು ಮೇಲೆ ನೀವು ವೇಸ್ಟ್ಗೆ ಅನುಗುಣವಾಗಿ ಚೆಸ್ಟ್ನ ಹಾಕ್ಕೊಂಡು ಕಟ್ ಮಾಡಿ ಕೊಡಿ, ಸ್ಟಿಚ್ ಮಾಡಿ. ಹೇಗೆ ಬಂತು ಅಂತ ಅವ್ರ ಕಸ್ಟಮರ್ ಅವಾಗ ಹೇಳ್ತಾರಲ್ಲ, ಸೊ ಅವಾಗೆ ಒಂದು ಐಡಿಯಾ ಬಂದುಬಿಡುತ್ತೆ ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ವೇಸ್ಟ್ ತೊಗೋಬೇಕು, ಎಷ್ಟು ವೇಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಚೆಸ್ಟ್ ತೊಗೋಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿ ನೆಕ್ ನೋಡಿ ಎಷ್ಟಿದೆ ಡೀಪ್ ಅಂತ, ಯಾವ ಥರ ಇದೆ ಅಂತ ನೋಡಿ, ಯಾವ ರೀತಿ ಕಟ್ ಮಾಡಿರಬಹುದು ಅಂತ ಒಂದು ಅಂದಾಜು ಮಾಡಿ ನೋಡಿ. ಬ್ಯಾಕಲ್ಲೂ ಅಷ್ಟೇ ನಿಮಗೆ ಡಿಪ್ ಅನ್ನೋದು ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ, ಇಷ್ಟು ಕೊಟ್ಟಿದ್ದಾರೆ. ಸೊ ಇದು ಫಿಟ್ಟಿಂಗ್ ಚೆನ್ನಾಗಿಲ್ಲ, ಚೆಸ್ಟು ಮತ್ತು ವೇಸ್ಟ್ ಮೆಜರ್ಮೆಂಟ್ ಇದೆ, ಸೇಮ್ ಇದೆ. ಸೊ ಇದ್ರ ಪ್ರಕಾರ ಕಟ್ ಮಾಡಿಕೊಡಿ ಅಂತಂದರು. ನಾನಿಲ್ಲಿ ಜಸ್ಟ್ ಇದನ್ನು ವೇಸ್ಟ್ ಮೆಜರ್ಮೆಂಟ್ ಮಾತ್ರ ತೊಗೊಳ್ತೀನಿ, ಇದರಲ್ಲಿ ಯಾವುದೇ ರೀತಿ ಚೆಸ್ಟ್ ಮೆಜರ್ಮೆಂಟ್ನು ನಾನು ತೊಗೊಳ್ಳೋದಿಲ್ಲ. ವೇಸ್ಟ್ನ ಆಧಾರದ ಮೇಲೆ ನಾನು ಇಲ್ಲಿ ಚೆಸ್ಟ್ನು ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಫಸ್ಟಿಗೆ ನಾನು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನನಗೆ ಬಾಡಿ ಮೆಜರ್ಮೆಂಟ್ ಕೊಡ್ತೀನಿ, ನನಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತಂದ್ರೂ ನೀವು ಒಂದು ಅಳತೆ ಬ್ಲೌಸ್ ಅಂತಲೇ ತೊಗೋಬೇಕಾಗತ್ತೆ. ನಮಗೆ ಒಂದು ರೆಫರೆನ್ಸ್ಗೋಸ್ಕರ ಒಂದು ಅಳತೆ ಬ್ಲೌಸ್ ತೊಗೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನೀವು ಐಡಿಯಾ ಈಸಿಯಾಗಿ ಹೊಲಿಲಿಕ್ಕೆ ಈಸಿ ಆಗುತ್ತೆ, ವೇಸ್ಟು ಮತ್ತು ಚೆಸ್ಟು ಇವೆಲ್ಲ ಅನುಗುಣವಾಗಿ. ಅವರೆಷ್ಟೇ ನನ್ನ ಬ್ಲೌಸ್ ಚೆನ್ನಾಗಿಲ್ಲ ಅಂತಂದ್ರೂ ನೀವೊಂದು ರೆಫರೆನ್ಸ್ಗೋಸ್ಕರ ಒಂದು ಬ್ಲೌಸ್ನ ತಗೊಳ್ಳೇಬೇಕಾಗತ್ತೆ. ಆವಾಗ ನಿಮಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, 8 ಬರುತ್ತೆ, ನಮಗೆ 8.1 ಬರುತ್ತೆ ವೇಸ್ಟ್ ಮೆಜರ್ಮೆಂಟು. 1 ಇಂಚು ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳಿ. ನೋಡಿ, ವೇಸ್ಟ್ ಬಂದು ಎಷ್ಟಿದೆ, 32 ಇದೆಯಲ್ಲ, 32. ಹಾಗಾಗಿ ನಾನು ಇದಕ್ಕೆ ವೇಸ್ಟ್ ಮೆಜರ್ಮೆಂಟ್ಗೆ 1/4 ಇಂಚನ್ನ ಸೇರಿಸಿ ಚೆಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ನೋಡಿ, 8.1 ಇದೆ, 8 ಅಂತ ಇಟ್ಕೊಳ್ಳಿ. ಇಲ್ಲಿ 9.1 ಇಟ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಚೆಸ್ಟು ಮ್ಯಾಚ್ ಆಗುತ್ತೆ. ಒಂದು ಸಲ ಈ ರೀತಿ ಒಂದು ಫಾರ್ಮುಲಾ ನೀವು ಕಟ್ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಕ್ಸ್ಟ್ರಾ ಮಾರ್ಜಿನ್ ನಾನಿಲ್ಲಿ 1.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನೋಡಿ, ನೆಕ್ ವಿಡ್ತ್ ಇದು ತೀರನೇ ಕಡಿಮೆ ಇದೆ. ಸೊ ನಾನು ಅಷ್ಟು ನೆಕ್ ವಿಡ್ತ್ನ ತೊಗೊಳ್ಳಲ್ಲ, ನಾನಿಲ್ಲಿ 2.5 ನೆಕ್ ವಿಡ್ತ್ ತೊಗೊಳ್ತೀನಿ. ಒಬ್ಬರು ನನಗೆ ಕಮೆಂಟ್ನ ಮಾಡಿದರು, ಏನಂತ ಅಂದರೆ, ನಾವು ನೆಕ್ ವಿಡ್ತ್ನ ಜಾಸ್ತಿ ನಾನು 2 ಇಂಚಸ್ ತೊಗೊಳ್ತೀನಿ, 2.25 2.5 ತೊಗೊಂಡ್ರೆ ಡೀಪ್ ನೆಕ್ಕಲ್ಲಿ ಕಸ್ಟಮರ್ ಬ್ಲೌಸು ನಾನು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ.
ಸೊ ನನಗೆ ಭಯ ಆಗ್ತಿದೆ, ಯಾವ ರೀತಿ ಅಂತ ಹೇಳ್ಕೊಡಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನೋಡಿ, ನಾನು ಹೇಳೋದಿಷ್ಟೇ, ನಿಮಗೆ ಇಲ್ಲಿ ಶೋಲ್ಡರ್ ಎಷ್ಟು ಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಳ್ಳಿ. ಚೆಸ್ಟ್ ನೆಕ್ ಬಿಡ್ತು ಬಂದು ನೀವು ಡೀಪ್ ತೆಗಿತಾ ಇದ್ದೀನಿ ಅಂತಂದರೆ, ಬ್ರಾಡಾಗಿ ಡೀಪ್ ತೆಗಿತಾ ಇದ್ದೀನಿ ಅಂದರೆ ನೀವು 2 ಇಂಚಸ್ ತೊಗೊಂಡ್ರು ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವು ಬ್ರಾಡ್ ಕಮ್ಮಿ ಮಾಡಿ ಡೀಪ್ ಲೆಂತ್ನ ತಗೊಳ್ತಾ ಇದ್ದೀನಿ, ಗಮನ ಇಟ್ಕೊಂಡು ನೋಡಿ. ಡೀಪು ಬ್ರಾಡಾಗಿ ತೆಗಿತಾ ಇದ್ದೀನಿ ಅಂತಂದರೆ ನೀವು 2 ಇಂಚನ್ನ ಇಟ್ಕೊಳ್ಳಿ. ಡೀಪ್ ಬ್ರಾಡಾಗಿ ತೆಗಿತಾ ಇಲ್ಲ, ಜಸ್ಟ್ ನಾನು ಲೆಂತ್ ಡೀಪ್ ತಗೊಳ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಲೆಂತ್ ಡೀಪ್ ತಗೊಳ್ತಾ ಇದ್ದೀನಿ ಅನ್ನೋದಾದರೆ ನೀವು ನೆಕ್ ಬಿಡ್ತನ್ನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಶೋಲ್ಡರ್ ಡ್ರಾಪ್ ಆಗೋರಿಗೆ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನಾನು ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಇಲ್ಲಿ ನಾನು 2.5 ಇಂಚ್ನೇ ತಗೊಳ್ತಾ ಇದ್ದೀನಿ ನೆಕ್ ಬಿಡ್ತಿಗೆ. ಓಕೆನಾ, ಇಲ್ಲಿ ಫ್ರಂಟ್ ಎಲ್ಲ ನೆಕ್ ನಮಗೆ ಡೀಪ್ ಜಾಸ್ತಿ ಇಲ್ಲ, ನಾನು 2.5 ತಗೊಂಡ್ರೆ ನನಗೇನು ಪ್ರಾಬ್ಲಮ್ ಬರೋದಿಲ್ಲ. ನಾನಿಲ್ಲಿ 3 ಇಂಚಸ್ನ ತಗೊಳ್ತೀನಿ. ಟೋಟಲ್ ನಾನು 5.5 ತಗೊಳ್ತಾ ಇದ್ದೀನಿ. ಇಲ್ಲೂ ಕೂಡ 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ ನಾನು ಫಸ್ಟು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ, ಆಮೇಲೆ ನಾನು ಚೇಂಜಸ್ನ ಮಾಡ್ಕೊಳ್ತೀನಿ. ಇದರಲ್ಲಿ ನನಗೆ ಅಳತೆ ಬ್ಲೌಸಲ್ಲಿ ಪರ್ಫೆಕ್ಟಾಗಿ ನನಗೆ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನಾನು ಒಂದು ಅಂದಾಜು ಮೇಲೆ 6 ಇಂಚನ್ನ ತಗೊಂಡಿದ್ದೀನಿ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಚೆಸ್ಟ್ ಲೈನು ವೇಸ್ಟ್ ಲೈನು ಡ್ರಾ ಮಾಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕು. ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಬರೋದು ಇಲ್ಲಾಗಿರುತ್ತೆ. ಈ ಆರ್ಮೋಲ್ ಹತ್ರ ನಮಗೆ ಹಿಡ್ದಂಗೆ ಆಗುತ್ತೆ, ಇಲ್ಲಾಂದರೆ ಇಲ್ಲಿ ಕ್ಲಾತು ಕುಪ್ಪೆ ಕುಪ್ಪೆ ಥರ ಬರುತ್ತೆ, ಇಲ್ಲ ಸ್ಲೀವಲ್ಲಿ ಕುಪ್ಪೆ ಕುಪ್ಪೆ ಥರ ಬರುತ್ತೆ. ಯಾಕೆ ಈ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸ್ಲೀವ್ ಕಟ್ಟಿಂಗು ಮತ್ತು ಬ್ಯಾಕಲ್ಲಿ ನೀವು ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತ ಅರ್ಥ. ಓಕೆನಾ, ಈ ಕಾರ್ನರ್ಗೆ ನೀವು ಸ್ಟ್ರೈಟಾಗಿ ಹಾಕಿದ್ಮೇಲೆ ಎಷ್ಟು ಡೀಪ್ ಅವ್ರಿಗೆ ನೀವು ಇಲ್ಲಿ ಎಷ್ಟು ತಗೋಬೇಕು, ರೌಂಡಿಂಗ್ ಶೇಪ್ ಎಷ್ಟು ತಗೋಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ನೀವು ಡೀಪ್ ಜಾಸ್ತಿ ಮಾಡಿದಷ್ಟು ಇಲ್ಲಿ ಇದನ್ನು ಕಡಿಮೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ನೋಡಿ, ಇದು ಡೀಪ್ ಎಷ್ಟಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಡೀಪ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ, 4.5 ಇದೆ. ಇಲ್ಲಿ ನಾನು 4.5 ಅಂದರೆ 5.25 ಇಟ್ಕೊಳ್ತೀನಿ. ಅಂದರೆ ನನಗೆ ಪೈಪಿಂಗು ಮತ್ತು ಬಾಟಮ್ ಇಲ್ಲ ಅಟ್ಯಾಚ್ ಎಲ್ಲ ಸೇರಿ ಇಷ್ಟು ಇಟ್ಕೊಳ್ತೀನಿ. ಉಳಿದಿದ್ದು ನಾನು ನೋಡಿ, ನನಗಿಲ್ಲಿ 10 ಇಂಚು ಬರುತ್ತೆ, ಹತ್ರ 10 ಇಂಚು ಬರುತ್ತೆ. ಇಲ್ಲಿ 2.25 ತಗೊಳ್ತಾ ಇದ್ದೀನಿ, ಇಲ್ಲಿ 2.25, ಇಲ್ಲಿ 2.25 ತಗೊಳ್ತಾ ಇದ್ದೀನಿ. 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಇಲ್ಲಿ 2.25 ತಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ, 10 ಇಂಚ್ ನನಗೆ ಇಲ್ಲಿ ಡೀಪ್ ಬರ್ತಿದೆಯಲ್ಲ, ನಾನು ಇಲ್ಲಿ ತಗೊಳ್ತೀನಿ ಜಸ್ಟ್ 1 ಇಂಚಿಗೆ ತಗೊಳ್ತೀನಿ. ಓಕೆನಾ, ಇನ್ನು ಇಲ್ಲಿ 9.25 ಬಂತು. ನೀವು 1/4ನ ತಗೊಳ್ಳಿ, ನಿಮ್ಗೆ ಇಲ್ಲಿ ಆರ್ಮೋಲ್ ರಿಂಕಲ್ ಬರೋಲ್ಲ. ನಿಮ್ಗೆ ಇಲ್ಲಿ ಬಟ್ಟೆ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಿಮಗೆ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವಿಲ್ಲಿ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವೆಲ್ಲಿ ಆರ್ಮೋಲ್ ಶೇಪ್ ಎಷ್ಟಕ್ಕೆ ತೊಗೊಳ್ತೀರಾ ಅಂತ. ನಾನಿಲ್ಲಿ 1 ಇಂಚಿಗೆ ತೊಗೊಂಡಿದ್ದೀನಿ. ನೋಡಿ, 1 ಇಂಚಿಗೆ ಇಲ್ಲಿ ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ 3 ಇಂಚಸ್ಗೆ. ಈಗ ಈ 3 ಲೈನ್ಸು ಒಬ್ಬರು ಕಮೆಂಟ್ ಮಾಡಿದರು, ನನಗೆ ಈ 3 ಲೈನ್ಸು ಮ್ಯಾಚ್ ಆಗಲ್ಲ, ನಾನು ಹೇಗೆ ನನ್ನ ಆರ್ಮೋಲ್ ಶೇಪ್ನ ತೆಗಿಯೋದು ಅಂತ ಕಮೆಂಟ್ ಮಾಡಿದರು. ನೋಡಿ, ನಿಮಗೆ ಈ 3 ಲೈನ್ಸು ಸೆಟ್ ಆಗಬೇಕು, ಮ್ಯಾಚ್ ಆಗಬೇಕು, ಇಲ್ಲ ಟಚ್ ಆಗಬೇಕು ಅನ್ನೋದೇನೂ ಇಲ್ಲ. ನೀವು ಕರ್ವ್ ಸ್ಕೇಲ್ನ ತೊಗೊಂಡು ನೋಡಿ, ಯಾಕೆ ಮ್ಯಾಚ್ ಆಗಲ್ಲ ಅನ್ನೋದು ನನಗೂ ಗೊತ್ತಿಲ್ಲ. ಒಂದು ಪಿಕ್ನ ಕಳಿಸಿ ಇನ್ಸ್ಟಾಗ್ರಾಮಲ್ಲಿ, ಯಾರು ಕಮೆಂಟ್ ಮಾಡಿದ್ದೀರೋ. ನನಗೆ ಆರ್ಮೋಲಲ್ಲಿ ಸ್ಕೇಲ್ನ ಇಟ್ಟು ಈ ಥರ ಮಾರ್ಕ್ ಮಾಡಿದ್ರೆ ಆ ಪಾಯಿಂಟ್ಸ್ ಅನ್ನೋದು ಮ್ಯಾಚ್ ಆಗಲ್ಲ, ಸೆಟ್ ಆಗಲ್ಲ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಒಂದು ಫೋಟೋನ ನನಗೆ ಇನ್ಸ್ಟಾಲ್ ತಿಳಿಸ್ಕೊಡಿ, ಯಾಕೆ ಮ್ಯಾಚ್ ಆಗಲ್ಲ ಅಂತ ನಾನು ನೋಡ್ತೀನಿ. ಓಕೆನಾ, ಈ ರೀತಿ ಇಟ್ಟು ನಾವು ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಸೆಟ್ ಆಗಿಲ್ಲ ಅಂದರೂ ನಿಮಗೆ ಎಲ್ಲಿಗೆ ಸೆಟ್ ಆಗುತ್ತೋ ಅಲ್ಲಿಗೆ ಈ ಥರ ಸ್ಕೇಲ್ನ ಈ ಲೈನ್ ಟಚ್ ಆಗೋ ಥರ ಇಟ್ಟು ನೀವು ಈ ರೀತಿ ಶೇಪ್ನ ಕೊಡಿ, ನಿಮ್ಗೆ ಯಾವುದೇ ಪ್ರಾಬ್ಲಮ್ಮು ಬರೋದಿಲ್ಲ. ಸೊ ಇಷ್ಟು. ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ, ಕೆಲವೊಬ್ಬರಿಗೆ ಏನಾಗುತ್ತೆ, ಇಲ್ಲ ಆರ್ಮೋಲ್ ಹತ್ರ ಕಂಕ್ಳ ಹತ್ರ ಹಿಡ್ದಂಗೆ ಆಗುತ್ತೆ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡ್ತೀರಾ. ಹಿಡ್ದಂಗೆ ಯಾಕಾಗುತ್ತೆ ಅಂದರೆ, ಅಂಥವ್ರಿಗೆ ಎಸ್ಪೆಷಲಿ ಇಲ್ಲಿ ಹಿಡಿಯುತ್ತೆ ಅಂತ ಹೇಳ್ತಿರಲ್ಲ, ಅಂಥವ್ರಿಗೆ ನೀವೇನು ಮಾಡಬೇಕು, ಒಂದು 1/2 ಇಂಚಷ್ಟು ಈ ಥರ ಡೌನ್ ಕೊಡಿ. ಯಾರು ಹಿಡಿಯುತ್ತೆ, ನನಗೆ ಇಲ್ಲಿ ಕಂಕ್ಳಲ್ಲಿ ಹಿಡಿಯುತ್ತೆ, ಟೈಟಾಗಿ ಹಿಡ್ಕೊಂಡಂಗೆ ಆಗುತ್ತೆ, ಫ್ರೀ ಆಗಿರಲ್ಲ ಅನ್ನೋರು ನೀವಿಲ್ಲೊಂದು 1/2 ಇಂಚ್ನ ಈ ರೀತಿ ಡೌನ್ನ ಮಾಡ್ಕೊಳ್ಳಿ.
ನಿಮ್ಗೆ ಆವಾಗ ಯಾವುದೇ ಪ್ರಾಬ್ಲಮ್ ಬರಲ್ಲ, ಆರ್ಮೋಲ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಓಕೆನಾ. ಇಲ್ಲಿ ನಾನು ಯಾವುದೇ ರೀತಿ ಶೇಪ್ನ ಕೊಡ್ತಿಲ್ಲ, ಜಸ್ಟ್ ನಾನಿಲ್ಲಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ತೀರಾ ಬ್ರಾಡಾಗೂ ಕೊಡ್ತಾ ಇಲ್ಲ ನಾನು. ಸೊ ಇವು ಡೀಪ್ ಇಷ್ಟು ಸಾಕಂತೆ. ಸೊ ಹಾಗಾಗಿ ಇದು ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ ಫೋಲ್ಡ್ ಮಾಡಿ ಡಾಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ 4 ಇಂಚ್ಗೆ ಒಂದು ಡಾಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಎಷ್ಟು ಕರೆಕ್ಟಾಗಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಆ ಕಡೆ 1/2 ಇಂಚ್ ಈ ಕಡೆಗೆ ನೀಟಾಗಿ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು. ಮತ್ತು ಆರ್ಮೋಲ್ ರಿಂಕಲ್ ಆಗೋದಕ್ಕೆ ಕಾರಣ ಇದು ಕೂಡ ಆಗಿರುತ್ತೆ. ನೀವು 1/2 ಇಂಚ್ ಇಲ್ಲಿ ಕ್ರಾಸ್ ಆಗಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಕ್ಲಾತ್ ಎಕ್ಸ್ಟ್ರಾ ಅನ್ನೋದು ಇಲ್ಲಿ ಬರೋದಿಲ್ಲ. ಇಲ್ಲಿ ನಾವು ಏನು ಕಟ್ ಮಾಡ್ತೀವೋ ಇದು ಕಟ್ ಮಾಡಿಲ್ಲ ಅಂದರೆ ನಮ್ಗೆ ಎಕ್ಸ್ಟ್ರಾ ಅನ್ನೋದು ಕ್ಲಾತು ಇಲ್ಲಿಗೆ ಬಂದು ಸೆಟ್ ಆಗುತ್ತೆ. ಇಲ್ಲಿ ನಮಗೆ ಲೂಸ್ ಆಗಿಬಿಡುತ್ತೆ, ಇಲ್ಲಿ ಬಟ್ಟೆ ಕುಪ್ಪೆ ಕುಪ್ಪೆ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟು ಬ್ಯಾಕ್ ಪಾರ್ಟು ಈ 3 ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ನಿಮಗೆ ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಬರ್ದಿರ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಥರ ನೀವು ಕಟ್ಟಿಂಗ್ನ ಮಾಡ್ಕೋಬೋದು. ಇನ್ನೊಂದು ನೋಡಿ, ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಕಮೆಂಟ್ ಮಾಡಿದ್ದೀರಲ್ಲ, ಇಲ್ಲಿಂದ 1/4 ಇಂಚ್ ಈ ಕಡೆಗೆ ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ 1/4 ಇಂಚ್ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಸೆಟ್ ಆಗುತ್ತೆ. ಇಷ್ಟು ಬ್ಯಾಕ್ ಮಾರ್ಕಿಂಗು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಇಷ್ಟು. ಈಗ ಮಾರ್ಕಿಂಗ್ ಪ್ರಕಾರ ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಓಕೆನಾ. ನೋಡಿ ಈ ರೀತಿ ನೆಕ್ನ ನಾನು ಕಟ್ ಮಾಡ್ಕೊಳ್ಳಲ್ಲ, ನೆಕ್ನ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ಈ 3 ಪಾಯಿಂಟ್ಸು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲ 1/2 ಇಂಚು ನಿಮಗೆ ಆರ್ಮೋಲ್ ಹತ್ರ ಹಿಡಿತಾ ಇದ್ರೆ ಅಂತ ಇಲ್ಲ 1/2 ಇಂಚ್ ಡೌನ್ ಮಾಡ್ಕೊಳ್ಳಿ. ಡೀಪ್ಗೆ ಅನುಗುಣವಾಗಿ ನೀವಿಲ್ಲಿ ರೌಂಡ್ನ ತೆಗಿಬೇಕಾಗತ್ತೆ. ಈ 3 ಪಾಯಿಂಟ್ಸು ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗಿಲ್ಲೇನು ಹಿಡ್ದಂಗೆ ಆಗಲ್ಲವಲ್ಲ, ನಮ್ಮ ಈ ಕಸ್ಟಮರ್ಗೇನು ಈ ಥರ ಪ್ರಾಬ್ಲಮ್ ಏನಾಗಲ್ಲ. ಹಾಗಾಗಿ ನಾನು ಇಲ್ಲಿ 1/2 ಇಂಚು ಮೇಲಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಡ್ದಂಗೆ ಆಗ್ತಿದೆ ಅನ್ನೋರು ಮಾತ್ರ ನೀವಲ್ಲಿ ಆರ್ಮೋಲ್ನ 1/2 ಇಂಚ್ ಡೌನಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಬ್ಯಾಕ್ ಪಾರ್ಟು. ಒಬ್ಬರು ಕಮೆಂಟ್ ಮಾಡಿದರು. ಸೊ ನಿಮ್ಮ ಕಮೆಂಟ್ಗಳಿಗೆಲ್ಲ ನಾನು ಈ ವಿಡಿಯೋದಲ್ಲಿ ರಿಪ್ಲೈನ ಕೊಡ್ತೀನಿ. ಏನಂತ ಕಮೆಂಟ್ ಮಾಡಿದ್ರು ಅಂತ, ನೀವು ಯಾವ ರೀತಿ ಈ ಒಂದು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಿರೋ ಫ್ರಂಟ್ ಪಾರ್ಟು ಕೂಡ ಅದೇ ರೀತಿ ಹಾಕ್ಕೊಂಡು ಕಟ್ ಮಾಡಿ. ನಮಗೆ ಡೌಟ್ ಇರಲ್ಲ. ಸೊ ನನಗೆ ಕನ್ಫ್ಯೂಸ್ ಆಗುತ್ತೆ, ನೀವು ಬ್ಯಾಕ್ ಪಾರ್ಟ್ ಈ ರೀತಿ ಕಟ್ ಮಾಡ್ತೀರಾ, ಫ್ರಂಟ್ ಪಾರ್ಟ್ ಈ ಕಡೆ ಹಾಕ್ಕೊಂಡು ಕಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿದರು. ಸೊ ಇದೇ ಕಡೆ ಹಾಕ್ಕೊಂಡೆ ನಾನು ಫ್ರಂಟ್ ಪಾರ್ಟು ಕೂಡ ಕಟ್ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಿ ಫ್ರಂಟ್ ಪಾರ್ಟು ಕೂಡ ಇದೇ ಕಡೆನೇ ಹಾಕ್ಕೊಳ್ತೀನಿ. ಸೊ ಈ ಕ್ಲಾತ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ಲ, ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ನಿಮಗೆ ಡೌಟು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೋಡಿ ಈಗ ನಾವಿಲ್ಲಿ 1/2 ಇಂಚ್ನ 1/2 ಇಂಚು ಉಕ್ಪಟ್ಟೆ ಐಪಟ್ಟಿಗೆ ಬಿಡಬೇಕಾಗತ್ತೆ. ಉಕ್ಪಟ್ಟೆ ಐಪಟ್ಟಿಗೆ ಬಿಟ್ಟು ಬ್ಯಾಕ್ ಪಾರ್ಟ್ ಏನಿದೆಯೋ, ಸೊ ನಾನು ಇದು 1/2 ಇಂಚು ಕೂಡ ಈ ಫ್ರಂಟ್ ಕಟ್ ಮಾಡಿದ್ದಾದಮೇಲೆ ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಬ್ಯಾಕ್ ಪಾರ್ಟ್ ಏನಿದೆಯೋ ಆ್ಯಸ್ ಇಟ್ ಈಸ್ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಬ್ಯಾಕ್ ಪಾರ್ಟ್ ಏನಿದೆಯೋ ಫ್ರಂಟ್ ಪಾರ್ಟು ಸೇಮ್ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೆಕ್ ವಿಡ್ತ್ ಹತ್ರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ, ನಾವೆಷ್ಟು ಬಿಟ್ಟಿದ್ದೀವಿ ಅಂತ ಉಕ್ಪಟ್ಟೆ ಐಪಟ್ಟಿಗೆ ಒಂದು ಲೈನ್ನ ಹಾಕ್ಕೊಳ್ಳಿ. ಈ ರೀತಿ ಲೈನ್ನ ಹಾಕ್ಕೊಂಡು ನಮಗೆ ಉಲ್ಟಾ ಹಾಕ್ಕೊಂಡ್ರೆ ನಮಗೇನಾಗುತ್ತೆ, ಇದು ಮಾರ್ಕಿಂಗ್ ಅನ್ನೋದು ಟ್ಯಾಪ್ ಟ್ಯಾಪ್ ಮಾಡಿದ್ರೆ ಬೀಳ್ತಿತ್ತು. ಈಗ ನಾನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಈಗ ನಾನು ಬ್ಯಾಕ್ ಪಾರ್ಟ್ನ ತೆಗೆದುಬಿಡ್ತಾ ಇದ್ದೀನಿ. ಈಗ ನೋಡಿ ಬ್ಯಾಕ್ ಪಾರ್ಟಲ್ಲಿ ಈ ಒಂದು ಕ್ರಾಸ್ ಅನ್ನೋದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ಆಫ್ ಅನ್ನೋದು ಕಟ್ ಮಾಡಿಕೊಂಡ್ರೆ ನಮ್ಗೆ ಬ್ಯಾಕ್ ಪಾರ್ಟು ಫಿನಿಶ್ ಆಗೋಯ್ತು. ಸೊ ಇದನ್ನು ಸೈಡಿಗೆ ಇಟ್ಟು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲೂ ಕೂಡ ನಿಮಗೆ ಆರ್ಮೋಲಲ್ಲಿ ಸಮಸ್ಯೆ ಬರ್ತಿದೆ ಅನ್ನೋರು ತುಂಬಾ ಈಸಿಯಾಗಿ ನಾವು ಪರ್ಫೆಕ್ಟಾಗಿ ಹ್ಯಾಂಡ್ಸ್ನ
ಆರ್ಮೋಲ್ನ ಮಾರ್ಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ನೆಕ್ ಬಿಟ್ಟು ತೊಗೊಂಡಿದ್ದೀನಿ ನಾನು. ನೆಕ್ ಡೀಪ್ ಎಷ್ಟು ಅಂತ ನೋಡೋಣ. ನೆಕ್ ಡೀಪ್ ಬಂದು ನನಗಿಲ್ಲಿ ನೋಡಿ 7 ಇಂಚು 6.5 ನಮಗೆ ರೆಡಿ ಬರುತ್ತೆ. ಇಲ್ಲಿ ಎಷ್ಟಿದೆ ನೆಕ್ ಬಿಡ್ತು ಅಂತ ಚೆಕ್ ಮಾಡ್ಕೊಳ್ಳಿ. 2.5 ಇದೆ. ನಾನಿಲ್ಲಿ 2.25 ತಗೊಳ್ತೀನಿ. 1/4 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನೀಟಾಗಿ ಶೇಪ್ ಬಂದಾಗ ನಮಗಿದು ಈ ಒಂದು ರಿಂಕಲ್ ಬರೋದಕ್ಕೆ ಕಾರಣ ನೆಕ್ಕು ಕೂಡ ಆಗಿರುತ್ತೆ. ನೆಕ್ ನಾವು ನೀಟಾಗಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೂ ನಮಗಿಲ್ಲಿ ಕ್ಲಾತ್ ಅನ್ನೋದು ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನೆಕ್ನು ಕೂಡ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಓಕೆನಾ. 1/4 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡು ನಾನು ಇಲ್ಲಿಗೆ ಅಗೈನ್ ಇಲ್ಲಿಗೆ ನೋಡಿ 1/4 ಇಂಚಷ್ಟು ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. 1/4 ಇಂಚಷ್ಟು ಈ ಕಡೆ ಎಕ್ಸ್ಟೆಂಡ್ ಮಾಡಿಕೊಂಡು ಇಲ್ಲಿಂದ ನಾನು ನೋಡಿ ಇಲ್ಲಿಂದ ಕೂಡ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ 1/4 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡ್ವಲ್ಲ, ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ನ ಕೊಡ್ತೀನಿ. ಇಲ್ಲಿ ಏನಿದೆಯೋ ನೋಡಿ, ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಬರ್ದಿರ ನಿಮಗಿಲ್ಲಿ ಸೆಟ್ ಆಗುತ್ತೆ. ಇಲ್ಲೂ ಕೂಡ ನಾನು ಯಾವುದೇ ರೀತಿ ಡಿಸೈನ್ನ ಕೊಡ್ತಿಲ್ಲ. ನಿಮಗೆ ಡಿಸೈನ್ ಬೇಕಂದರೆ ನೀವು ಆ ರೀತಿಯೇ ಡಿಸೈನೇ ಕಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಇಷ್ಟಾದಮೇಲೆ ಈಗ ನಾನು ನೋಡಿ ಇಲ್ಲಿಂದ 2 ಇಂಚಸ್ಸು ಶೇಪ್ ಬೆಲ್ಟ್ಗೆ ಮೈನಸ್ ಮಾಡ್ಕೊಳ್ತೀನಿ. ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಷ್ಟಾದಮೇಲೆ ಶೋಲ್ಡರ್ ಡ್ರಾಪ್ಗೆ ಇಲ್ಲಿ 1/4 ಇಂಚು ಈ ಥರ ಕ್ರಾಸಾಗಿ ಹಾಕ್ಕೊಳ್ಳಿ. ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರು 1/4 ಇಂಚು ಇಲ್ಲಿಂದ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನು 1.5 ಇಂಚನ್ನ ಮೈನಸ್ ಮಾಡ್ತೀನಿ. ಓಕೆನಾ. 1.5 ಇಂಚ್ ಮೈನಸ್ ಮಾಡಿ ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಅಗೈನ್ ಇಲ್ಲಿಂದ 2.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ 2.5, ಇಲ್ಲೂ ಕೂಡ 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಹೆವಿ ಚೆಸ್ಟ್ ಸೈಜ್ ಏನೂ ಅಲ್ಲ. ಸೊ ನಾನು ಇಲ್ಲಿಂದ 1/2 ಇಂಚಿಗೆ ಡೌನ್ ತಗೊಳ್ತೀನಿ. ಡಾಟ್ಗೆ 1/2 ಇಂಚಿಗೆ ಡೌನ್ ತಗೊಂಡು ನೋಡಿ ಈ ಏನು 1.5 ಇಂಚ್ ಮೈನಸ್ ಮಾಡಿದ್ದೀನೋ ಇಲ್ಲಿಂದ ಇಲ್ಲಿಗೆ ಈ ರೀತಿ ಸೇರಿಸ್ಕೊಳ್ತೀನಿ. ಸೊ ಇಲ್ಲಿ ನೀವು ರೌಂಡ್ ಬೇಕಾದ್ರೂ ಕೊಡ್ಬೋದು. ಓಕೆನಾ. ಇಷ್ಟಾದಮೇಲೆ ಇಲ್ಲಿ ನೋಡಿ ಇಲ್ಲಿ 1.5 ಮೈನಸ್ ಮಾಡಿದ್ದೀನಿ. ಇಲ್ಲಿ 1 ಇಂಚನ್ನ ಮೈನಸ್ ಮಾಡ್ತೀನಿ. ಇಲ್ಲಿ 1 ಇಂಚನ್ನ ಮೈನಸ್ ಮಾಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಎಕ್ಸ್ಟ್ರಾ ಲೆಂತ್ ಆಗಿಬಿಡುತ್ತೆ. ಇಲ್ಲಿ ನೀವು ಮೈನಸ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಎಕ್ಸ್ಟ್ರಾ ಲೆಂತ್ ಆಗುತ್ತೆ. ಆಗಲೂ ಕೂಡ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ನನಗೆ ಎಷ್ಟು ಬೇಕು ವೇಸ್ಟು ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3/4 ಬರ್ತಿದೆ. 3/4 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನೋಡಿ 3/4 ಕಂಟಿನ್ಯೂ ಮಾಡಿದ್ರೆ ಇಲ್ಲಿಗೆ 8.1 ಬರುತ್ತೆ. ಅಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇದೆಯಲ್ಲ ನೋಡಿ ಎಲ್ಲಿಗೆ ಕರೆಕ್ಟಾಗಿ ನನಗೆ ವೇಸ್ಟ್ ಅನ್ನೋದು ಮ್ಯಾಚ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ನಿಮಗೆ ಏನಾದರೂ ಟೈಟಾಗಿ ಎಳೆದಂಗೆ ಇಲ್ಲಿ ಮಾರ್ಕ್ ಬರ್ತಿದೆ, ನನಗಿಲ್ಲಿ ಟೈಟ್ ಆಗ್ತಿದೆ ಕಂಕಳ ಕೆಳಗಡೆ ಮತ್ತು ಈ ನೆಕ್ ಹತ್ರಕ್ಕೆ ಇಲ್ಲಿ ಟೈಟ್ ಆಗ್ತಿದೆ ಅನ್ನೋರು 1/2 ಇಂಚ್ ಇಲ್ಲಿ ಎಕ್ಸ್ಟೆಂಡ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈ ರೀತಿ ಟೈಟ್ ಆಗಲ್ಲ. ಸೊ ಇದು ಏನು ಈ ಕಸ್ಟಮರ್ಗೆ ಆ ಥರ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ಇಲ್ಲೇನು ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 4.25 ಇದೆ. ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 2.5 ಇಂಚಿಗೆ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಡಾಟ್ ಲೆಂತ್ ಈ ರೀತಿ. ಇಲ್ಲೂ ಕೂಡ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 2.5 ಅಲ್ವಾ. ಇದರ ಮಿಡ್ಲಿಗೆ ಫೋಲ್ಡ್ ಮಾಡಿ ನೋಡಿ ಎಷ್ಟು ಬಂದಿದೆ ಅಂತ ಚೆಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ 4, ಇಲ್ಲಿ ಕೂಡ 4 ಬರೋ ಥರ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್. ಈ ಡಾಟ್ ಲೆಂತು 2.5, ಡಾಟ್ ವಿಡ್ತು ಕೂಡ 2.5 ತೊಗೊಂಡಿದ್ದೀನಿ ನಾನು. ನಿಮಗೆ ಚೆಸ್ಟ್ ಹೆವಿ ಇತ್ತು ಅಂದರೆ ನೀವು 2.75, 3ವರೆಗೂ ತೊಗೋಬೋದು. ಚೆಸ್ಟ್ ತೀರಾ ಕಡಿಮೆ ಇದೆ ಅಂದರೆ ನೀವು 2 ಇಂಚಸ್ನು ತಗೊಳ್ಳಿ. ನಿಮಗೆ ಇಲ್ಲಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿಂದ ನೋಡಿ ಈ ಸ್ಟ್ರೈಟ್ ಲೈನ್ ಏನಿದೆಯೋ ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ತೀನಿ. ಇದು 3rd ಡಾಟ್ ಆರ್ಮೋಲ್ ಡಾಟ್ ಆಗಿರುತ್ತೆ. ಇಷ್ಟು ಫ್ರಂಟ್ ಪಾರ್ಟು. ನೋಡಿ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರು ಇಲ್ಲೂ ಕೂಡ ನೀವು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ.
ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ, ನೆಕ್ ವಿಡ್ತ್ ಅನ್ನೋದು ಕೂಡ ಇಲ್ಲಿ ನೋಡಿ, ಇದು ಬ್ರಾಡ್ನೆಸ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಇದರ ಕಡೆ ಸ್ವಲ್ಪ ಗಮನ ಇಲ್ಲಿ 1/4 ಇಂಚ್ ಕಡೆ ಇಲ್ಲೊಂದು 1/4 ಇಂಚು ಮೈನಸ್ ಮಾಡಬೇಕು. ಇಷ್ಟು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆರ್ಮೋಲ್ ಹತ್ರ ಇದ್ರ ಕಡೆ ಗಮನ ಕೊಡಬೇಕಾಗತ್ತೆ ನೀವು. ಇಷ್ಟು. ಸೊ ಇದನ್ನು ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಮಾರ್ಕಿಂಗ್ ಪ್ರಕಾರ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನಾನು ನೆಕ್ಕೆಲ್ಲ ಸ್ಟಿಚಿಂಗ್ ಟೈಮಲ್ಲೇ ಕಟ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾನು ನೆಕ್ಕಿಲ್ಲಿ ಕಟ್ ಮಾಡ್ತಾಯಿಲ್ಲ. ನೋಡಿ, ಈ ಫ್ರಂಟು ನಾವು ನೀಟಾಗಿ ಯಾವುದೇ ಕಾರಣಕ್ಕೂ ನಾವು ಬ್ಯಾಕ್ ಕಟ್ ಮಾಡಿದ್ದನ್ನೇ ಫ್ರಂಟ್ಗೂ ಇಡಬಾರ್ದು. 1/2 ಇಂಚು ಇಲ್ಲ ನೋಡಿ, ಈ ರೀತಿ 1/4 ಇಂಚ್ಗೆ ನೀವು ಶೇಪ್ನ ಕೊಟ್ಟು ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಆರ್ಮೋಲ್ ಹತ್ರ ಯಾವುದೇ ರೀತಿ ರಿಂಕಲ್ ಬರ್ದಿರ ನಿಮ್ಗೆ ಇದಾಗುತ್ತೆ. ಇಲ್ಲಿ ನೆಕ್ಕು ಕೂಡ ನಿಮ್ಮ ರೆಫರೆನ್ಸ್ಗೋಸ್ಕರ ನಾನು ಕಟ್ ಮಾಡ್ತೀನಿ. ಸೊ ಸುಮಾರಷ್ಟು ಜನಕ್ಕೆ ಡೌಟು, ಹಂಗೂ ಬರುತ್ತೆ ಡೌಟು. ಸೊ ಇದು ಕಟ್ ಮಾಡಿದ್ರೆ ಹೆಂಗೆ ಕಟ್ ಮಾಡ್ತಾರೆ, ನೆಕ್ ಶೇಪ್ ಹೆಂಗೆ ಕಟ್ ಮಾಡ್ತಾರೆ ಅನ್ನೋದೆಲ್ಲ ಡೌಟ್ ಇರ್ಬೋದು. ಸೊ ಹಾಗಾಗಿ ನಾನಿಲ್ಲಿ ನೆಕ್ಕು ಕೂಡ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಇಲ್ಲಿ 1/4 ಇಂಚ್ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ ಕಡೆಯಿಂದ ಶೋಲ್ಡರ್ ಕಡೆ 1/4 ಇಂಚು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮಗೆ ಏನೂ ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಓಕೆನಾ. ಈಗ ನಾನು ಇಲ್ಲಿ ಶಾರ್ಟ್ ಸ್ಲೀವ್ಸ್ನ ಕಟ್ ಮಾಡ್ತಾ ಇರೋದು ನಾನು, ಓಕೆನಾ. ಶಾರ್ಟ್ ಸ್ಲೀವ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತೀನಿ ನಾನು. ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಶಾರ್ಟ್ ಸ್ಲೀವ್ಗೆ ತುಂಬ ಜಾಸ್ತಿ ಏನು ನಮಗೆ ಬಟ್ಟೆ ಬೇಕಾಗಲ್ಲ, ಸ್ವಲ್ಪ ಕಡಿಮೆ ಆದ್ರೂ ಸಾಕಾಗತ್ತೆ. ನೋಡಿ, ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಬಟ್ಟೆ ಅನ್ನೋದು ಸೇವ್ ಆಗುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಮ್ಗೆ ಎಷ್ಟು ಬೇಕು ಅಂತ, ಲೂಸ್ ಎಷ್ಟು ಬೇಕು ಅಂತೆಲ್ಲ ಬ್ಯಾಕ್ ಪಾರ್ಟ್ ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 1/2 ಇಂಚು ನಾವು ಶೋಲ್ಡರ್ ಅಟ್ಯಾಚಿಗೆ ಬಿಡಬೇಕಾಗತ್ತೆ. ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, 8.75 ಬರುತ್ತೆ. 8.75 ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಕ್ರಾಸ್ ಆಗಿಟ್ಟರೆ 8.75 ಬರುತ್ತಾ ಅಂತ. ಇನ್ನು ಸ್ವಲ್ಪ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ಈ ಕಡೆಗೆ ಇನ್ನೂ ಸ್ವಲ್ಪ ಬಟ್ಟೆನ ಈ ಕಡೆ ಫೋಲ್ಡ್ ಮಾಡಿಕೊಂಡು, ನಾನು ಶಾರ್ಟ್ ಸ್ಲೀವ್ ಐ ಥಿಂಕ್ ಇದು ಫಸ್ಟ್ ಅನ್ಕೋತೀನಿ ಆಗ್ತಾ ಇರೋದು. ಸೊ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಮಾತ್ರ ಇದರ ಲೆಂತೆ ತೊಗೋಬೇಕು. ಅವ್ರು ಹೇಳಿರೋ ಸ್ಲೀವು ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಸ್ಲೀವ್ ಲೆಂತು ಇದರದ್ದೇ ತಗೊಳ್ತೀನಿ. ನೋಡಿ, ಈ ರೀತಿ ನೋಡಿ, ಇಲ್ಲಿ ನನಗೆ ಸ್ಲೀವ್ ಲೆಂತ್ ಇದೆ 4.25 ಇಂಚು. ನಾನು 1 ಇಂಚು ಸೇರಿಸ್ಕೊಂಡು 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ, ಓಕೆನಾ. 5.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ 5.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿಂದ ನೋಡಿ, ಇದು ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ನಾನು ಜಸ್ಟ್ 2.5 ಇಂಚು ಮಾತ್ರ ಮೈನಸ್ ಮಾಡ್ಕೊಳ್ತೀನಿ ನಾನು ಶೋಲ್ಡರ್ ಡೌನಿಂಗೋಸ್ಕರ. ಹ್ಯಾಂಡ್ ಡೌನಿಂಗ್ಗೆ 2.5 ಇಂಚು ಮೈನಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ, ಓಕೆನಾ. ಇಷ್ಟು ಸ್ಟ್ರೈಟ್ ಲೈನ್ ಹಾಕಿದ್ದಾದಮೇಲೆ ಇಲ್ಲಿಂದ 8.75 ಎಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, 8.75 ಇಲ್ಲಿ ಬರುತ್ತೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು ನಮಗೆ ಸ್ಲೀವ್ ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲಿಂದ ನಾನು 2.5 ಇಂಚು 2.75 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ನಾನಿಲ್ಲಿ 2.75ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಈ ರೀತಿ ಹಾಕ್ಕೊಂಡು ಇಲ್ಲಿ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಮಾಮೂಲಿಯಾಗಿ ನಾನು ಹ್ಯಾಂಡ್ಸ್ ಶೇಪ್ನ ಯಾವ ರೀತಿ ಕೊಡ್ತೀವೋ ಆ ರೀತಿ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಈಗ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಹ್ಯಾಂಡ್ ಲೂಸ್ ಬಂದು ಬ್ಲೌಸ್ ಲೆಂತಲ್ಲಿ ನೀಟಾಗಿ ಹ್ಯಾಂಡ್ ಲೂಸ್ನ ಚೆಕ್ ಮಾಡ್ಕೊಂಡು ನೋಡಿ, 6 ಇಂಚಸ್ ಇದೆ ಹ್ಯಾಂಡ್ ಲೂಸು. ಇಲ್ಲಿ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ನೋಡಿ, ಇದೆಷ್ಟು ಕ್ರಾಸಾಗಿ ಬರುತ್ತೆ ಅಂತ ನೀವು ಈ ರೀತಿ ಕ್ರಾಸಾಗಿ ಬರುತ್ತೆ. ಯಾಕಂದರೆ ಇದು ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ನಮಗೆ
ಈ ರೀತಿ ಶೇಪ್ ಅನ್ನೋದು ಕಾಣಿಸುತ್ತೆ. ಈಗ ನಾವು ಫ್ರಂಟಿಗೆ ಶೇಪ್ ಕೊಡೋದಾದರೆ ಇಲ್ಲಿಂದ ನೋಡಿ ಈ ರೀತಿ ಫ್ರಂಟ್ ಶೇಪ್ ಕೊಡಬೇಕು. ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪ್. ನಾವು ಈಸಿಯಾಗಿ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೋಬೋದು. ಸೊ ಇಲ್ಲೂ ಕೂಡ ನಿಮಗೆ ಆರ್ಮೋಲಲ್ಲಿ ರಿಂಕಲ್, ಕೆಲವೊಬ್ಬರಿಗೆ ಹ್ಯಾಂಡಲ್ಲಿ ರಿಂಕಲ್ ಬಂದ್ಬಿಟ್ಟಿರುತ್ತದೆ. ಸೊ ಯಾಕೆ ಬರುತ್ತೆ ಅಂದರೆ ನಾವು ಈ ಶೇಪ್ನ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ನೋಡಿ ಈ ರೀತಿ ಕೊಟ್ಟು ನಮಗೆ ಬಟ್ಟೆ ಹಿಂಗೆ ಬಂದ್ಬಿಟ್ರೆ ನಿಮಗೆ ಒಂದು ಮಾರ್ಕ್ ಪೀಸಲ್ಲಿ ಚೆಕ್ ತೋರಿಸ್ತೀನಿ ನೋಡಿ, ಈ ರೀತಿ ಬಂದಿರುತ್ತೆ ಅಂದ್ಕೊಳ್ಳಿ. ನೋಡಿ ಈ ರೀತಿ ಬಂದ್ಬಿಡುತ್ತೆ ಕೆಲವೊಂದು ಹ್ಯಾಂಡ್ಸ್. ಈ ರೀತಿ ಬಂದಾಗ ನಮಗೆ ಇಲ್ಲಿ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಆಗಿಬಿಡುತ್ತೆ ಇಲ್ಲಿ, ಓಕೆನಾ. ಈ ರೀತಿ ಎಕ್ಸ್ಟ್ರಾ ಆದಾಗ ನಮಗೇನಾಗುತ್ತೆ, ಇಲ್ಲಿ ಆರ್ಮೋಲ್ ಹತ್ರ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಎಕ್ಸ್ಟ್ರಾ ತೊಗೋಬಾರ್ದು. ನೀವು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ನೋಡಿ ಈ ರೀತಿ ನೀಟಾಗಿ ಇಲ್ಲೇ ಬರಬೇಕು ಶೇಪು. ಫ್ರಂಟ್ ಶೇಪು ಅಷ್ಟೇ ಹಿಂಗೆ ಬರಬೇಕು. ಫ್ರಂಟಲ್ಲೂ ಅಷ್ಟೇ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಬರೋದಕ್ಕೆ ಇದೇ ಕಾರಣ. ಶೇಪ್ ಕೊಡೋದ್ರಲ್ಲಿ ಇದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಇಷ್ಟು ಫ್ರಂಟ್ ಪಾರ್ಟು. ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ. ನನಗೆ ರೆಡಿ ಇಲ್ಲಿಗೆ ಬೇಕು, ಸೊ ನಾನು ಇಲ್ಲಿಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಸ್ಲೀವ್ಸು. ನಾನು ಇದನ್ನು ಇಲ್ಲಿ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡು ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಳ್ತೀನಿ. ಮಿಡ್ಲಿಗೆ ಒಂದು ನ್ಯಾಚ್ ಹೊಡೆದು ಈ ಫ್ರಂಟ್ ಪಾರ್ಟಲ್ಲಿ ನಾನು ಏನು ಶೇಪ್ ಕೊಟ್ಟಿದ್ದೀರೋ ಶೇಪ್ನ, ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಫ್ರಂಟ್ ಶೇಪ್ನ ಕೂಡ ನಾವು ಕಟ್ ಮಾಡ್ಕೊಳ್ಳೋದ್ರಲ್ಲೂ ನಮಗೆ ಹ್ಯಾಂಡ್ಸಲ್ಲಿ ರಿಂಕಲ್ ಬರೋದನ್ನು ಅವಾಯ್ಡ್ ಮಾಡ್ಬೋದು. ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ, ಓಕೆನಾ. ಇಲ್ಲಿ ಒಂದು ನ್ಯಾಚ್ನ ಹೊಡ್ಕೊಳ್ತೀನಿ. ಇಷ್ಟು ಹ್ಯಾಂಡ್ಸ್ ಸ್ಲೀವ್ಸ್ ಕಟ್ಟಿಂಗು, ಓಕೆನಾ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಹಾಗೇನು ಇವಾಗ ನಾವು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಕ್ಲಾತ್ ತೊಗೊಂಡಿದ್ದೀನಿ ನಾನು. ಸೊ ನಾನಿಲ್ಲಿ ಒಂದು ಪೀಸ್ನ ಕಟ್ ಮಾಡ್ಕೊಳ್ತೀನಿ ಫಸ್ಟು, ಇಲ್ಲಾಂದರೆ ಡಬಲ್ ಪೀಸ್ ಈ ರೀತಿ ಹಾಕ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ 3 ಮುಕ್ಕಾಲನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ 3 ಮುಕ್ಕಾಲು ಫ್ರಂಟಲ್ಲಿ, ಇಲ್ಲಿ 3 ಕಾಲು, ಹಾಫ್ ಇಂಚು ಡಿಫ್ರೆನ್ಸಲ್ಲಿ ನಾನು ಇಲ್ಲಿ 3 ಮುಕ್ಕಾಲು, ಇಲ್ಲಿ 3 ಕಾಲು ತೊಗೊಳ್ತಾ ಇದ್ದೀನಿ. ಈಗ ಎಷ್ಟು ಲೆಂತ್ ಬೇಕು ಅನ್ನೋದು ಫ್ರಂಟ್ ಪಾರ್ಟ್ ತೊಗೊಳ್ಳಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ 4 ಇಂಚು, ಇಲ್ಲಿಂದ ಕಂಟಿನ್ಯೂ ಮಾಡಿ 11 ಇಂಚ್ ಬೇಕಾಗುತ್ತೆ. 11 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನಾನು 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಕಾಲು, ಇಲ್ಲಿ 3 ಮುಕ್ಕಾಲು, ಇಲ್ಲಿಂದ ಒಂದು 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ, ಓಕೆನಾ. ಇಷ್ಟು. ಇಲ್ಲಿ ಈಗ ಶೇಪ್ನ ಡ್ರಾ ಮಾಡೋಣ ಈ ರೀತಿ. ಇಲ್ಲಿ 3 ಮುಕ್ಕಾಲು, ಇಲ್ಲಿ 3, ಇಲ್ಲಿ 3 ಕಾಲು, ಈ ರೀತಿ ಶೇಪ್ನ ಕೊಟ್ಟು ಇಲ್ಲಿ 1/4 ಇಂಚ್ ಕ್ರಾಸ್ ಆಗಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ನಿಮಗೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ, ಉಪ್ಪಟ್ಟಿ ಕಾಜಾಪಟ್ಟಿ ಹತ್ರ. ಈ ಪ್ಯಾಟ್ರನ್ನಲ್ಲಿ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರಲ್ಲ ಆರ್ಮೋಲಲ್ಲಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿ ಇಲ್ಲಿ ನೆಕ್ಕು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರಷ್ಟು ಕಟ್ಟಿಂಗ್ ವೀಡಿಯೋಗಳಿದ್ದಾವೆ ನನ್ನ ಚಾನಲಲ್ಲಿ. ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಈಸಿ ಮೆಥಡಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು, ಪ್ಯಾಟರ್ನ್ ಬ್ಲೌಸಸ್ ಇದ್ದಾವೆ, ವರ್ಕ್ ಬ್ಲೌಸಸ್ಸು, ಹ್ಯಾಂಡ್ ವರ್ಕ್ ಬ್ಲೌಸಸ್ಸು, ಲೈನಿಂಗ್ ಬ್ಲೌಸಸ್ಸು, ಎಲ್ಲ ಥರದ ಬ್ಲೌಸಸ್ಸು ಇದ್ದಾವೆ. ಸೊ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನಾನು ಅದನ್ನ ಕಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.